ನಮ್ದು ಶಾದಿಗೆ ಮಾಡ್ಕೊಂಡು 3 ಮಕ್ಕಳನ್ನ ಕೈ ಕೊಟ್ಟು ಬಿಟ್ಟು ಬಂದ್ಬಿಡ್ತೀರಾ? ಮೇನೆ ಕ್ಯಾ ಗಲತ್ ಕಿಯಾ? ನಮ್ದಕ್ಕೆ ಮೇಲೆ ನಿಮ್ ಪ್ರೀತಿ ಹೋಯ್ತಾ? ಏನ್ರಿ ಇದು? ಹೂ ಇಸ್ ಶಿ? ಅವಳು ಹೇಳ್ತಿರೋದು ನಿಜಾನಾ? ಅಲ್ಲ, ನನಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಮತ್ ನಿಜನ ಸುಳ್ಳು ಅಂತ ಕೇಳ್ತಾ ಇದೆಯಲ್ಲ. ಇಲ್ಲಿ ನೋಡು, ಯಾರು ನೀನು? ಏನಿದೆಲ್ಲ ನಾಟಕ? ನಾಟಕ ಗಿಟ್ಕ ಅಂತ ನಮ್ದಕ್ಕೆ ಮೋಸ ಮಾಡಿದ್ರೆ ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೋತೀನಿ. ತೇಜ, ಏನಪ್ಪ ಈ ಹುಡುಗಿ ಗಲಾಟೆ? ಅಷ್ಟಕ್ಕೂ ಯಾರಿ ಹುಡುಗಿ? ಏನ್ ನಡೀತಿದೆ ಇಲ್ಲಿ? ಅಯ್ಯೋ ಅಮ್ಮ, ನಿಜವಾಗ್ಲೂ ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ದೆ ಹೋದ್ರೆ ನಿನ್ನ ಹತ್ರ ಯಾಕೆ ಬರ್ತಾಳೆ? ಮದ್ವೆ ಆಗಿದೆ, ಮಕ್ಳಾಗಿದೆ ಅಂತ ಯಾಕೆ ಹೇಳ್ತಾರಣ್ಣ? ಅಮ್ಮ, ನಿನ್ಗೂ ಡೌಟ್ ಏನೇ? ಸ್ವಲ್ಪ ಸುಮ್ನಿರೆ. ಯಾಕೆ ನಿಲ್ಲಿಸ್ಬೇಕು? ಯಸ್ ನವ್ಯ, ಯು ಆರ್ ರೈಟ್. ನಿಮಗೇನು ಗೊತ್ತಿಲ್ಲ ಅಂದ್ರೆ ನಿಮ್ ಹತ್ರ ಏನಕ್ ಬರ್ತಾಳೆ? ನಿಮ್ಮನ್ ಯಾಕೆ ಕೇಳ್ತಾಳೆ? ನೀವು ತುಂಬಾ ಗುಡ್ ಪರ್ಸನ್ ಅನ್ಕೊಂಡಿದ್ದೆ, ಅಮಾಯಕ ಅನ್ಕೊಂಡಿದ್ದೆ. ನನ್ನ ಬಿಟ್ಟು ಬೇರೆ ಯಾರನ್ನೂ ನೋಡಲ್ಲ ಅನ್ಕೊಂಡಿದ್ದೆ. ಆದ್ರೆ ಇನ್ನೊಂದ್ ಹುಡ್ಗಿನ ಮ್ಯಾರೇಜ್ ಮಾಡ್ಕೊಂಡು ತ್ರೀ ಮಕ್ಳನ್ನ ಮಾಡ್ಕೊಂಡಿದ್ದೀರಾ. ಯು ಆರ್ ಎ ಚೀಟರ್. ಇಲ್ಲ ಬೇಜಿ, ಮೋಸಾಗಿ ನಮ್ದಕ್ಕೆ ಆಗಿರೋದು. ಮೇರಿ ಜಾನ್, ನಮ್ದಕ್ಕೆ ಮೋಸ ಮಾಡ್ಬೇಡಿ. ನಮ್ದಕ್ಕೆ ದುಬೈಗೆ ಹೋಗ್ಬಿಡೋಣ ಬನ್ನಿ. ಕೈ ಬಿಡು ವಂಜಾ. ಇವಳು ಯಾರು ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ವಂಜಾ, ಪ್ರಾಮಿಸ್. ಅಮ್ಮ, ನನ್ ನಿಜವಾಗ್ಲೂ ಏನು ಗೊತ್ತಿಲ್ಲಮ್ಮ. ಸರ್, ತೇಜೇಶ್ವರ್ ಅವರು ಯಾವ್ದೋ ಬ್ರಾಂಚ್ ಆಫೀಸ್ ಓಪನ್ ಮಾಡ್ದಂಗಿದೆ. ಏನಮ್ಮ, ಯಾರ್ ನೀನು? ಏನೀ ಗಲಾಟೆ? ನೀವು ಅರುಣ್ ಪ್ರಸಾದ್ ಅಲ್ವಾಜಿ? ಅಲ್ಲ, ನಮ್ದುಕಿ ತೇಜ. ಚೇಚೆ, ನಾನ್ ತೇಜ, ತೇಜೇಶ್ವರ್ ಪ್ರಸಾದ್. ಅರುಣ್ ಪ್ರಸಾದ್ ನನ್ನ ತಂದೆ ಹೆಸರು. ಅಯ್ಯೋ, ಮೇರಾ ಗಲತ್ ಹೋ ಗಯಾ, ಮಾಫ್ ಕರ್ ದೀಜಿಯೇ. ನಮ್ದಕ್ಕೆ ಮೋಸ ಮಾಡಿದ್ದು ನಿಮ್ದಕ್ಕೆ ಅಲ್ಲ, ನಿಮ್ ತಂದೆ ಅವರು. ಜೀ ಅರುಣ್ ಜಿ, ನಮ್ದಕ್ಕೆ ಶಾದಿಗೆ ಮಾಡ್ಕೊಂಡು 3 ಮಕ್ಕಳಿಗೆ ಕೊಟ್ಟು ಬಿಟ್ಬಿಡ್ತೀರಾ? ನಿಮ್ಗೆ ಏನ್ ಕಡಿಮೆಗೆ ಮಾಡಿದ್ವಿ? ನಮ್ದಕ್ಕೆ ಮೇಲೆ ನಿಮ್ದಕ್ಕೆ ಪ್ರೀತಿ ಹೋಯ್ತಾ? ಸರ್, ಬ್ರಾಂಚ್ ಆಫೀಸ್ ಓಪನ್ ಮಾಡೋದು ತೇಜೇಶ್ವರ್ ಅವರಲ್ವಾ? ನೀವಾ? ಲೋ, ಸ್ವಲ್ಪ ಇರಪ್ಪ ತಂದೆ. ನಿಜವಾಗ್ಲೂ ಈ ಹುಡುಗಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಏ ಅಲ್ಲ, 2 ವರ್ಷ ನಂದು ಜೊತೆ ಸಂಸಾರಗೆ ಮಾಡಿ 3 ಮಕ್ಕಳಿಗೆ ಕೊಟ್ಟಿ ನಮ್ದಕ್ಕೆ ಗೊತ್ತಿಲ್ಲ ಅಂತೀರಾ? ನಮ್ದು ನಿಮ್ದಕ್ಕೆ ಏನ್ ಅನ್ಯಾಯಗೆ ಮಾಡ್ತು? ಎರಡು ವರ್ಷ ಸಂಸಾರ ಮಾಡಿದ್ರೆ 3 ಮಕ್ಕಳು ಹೇಗೆ ಹುಟ್ಟಿದ್ರು? ಓಹೋ, ಒಂದ್ಸಲ ಅವಳಿ ಜವಳಿ ಹುಟ್ಟಿರ್ಬೇಕು. ನಂಬಕ್ಕಾಗಲ್ಲ ಇವ್ರನ್ನ. ಸರ್, ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳಿ, ಪರವಾಗಿಲ್ಲ. ಏನೋ ಒಂದು ಸೆಟ್ಲ್ ಮಾಡಿ ಹೊರಗಡೆ ಕಳಿಸ್ಬಿಡ್ತೀನಿ. ಮೇಡಮ್ ಬಂದ್ರು ಅಂತ ಅನ್ಕೊಳ್ಳಿ, ಸಿಚುವೇಶನ್ ನಮ್ ಕಂಟ್ರೋಲ್ ಇರಲ್ಲ. ಏಯ್, ಏನೋ ನೀನ್ ಸೆಟಲ್ ಮಾಡೋದು? ಅದು ಅಲ್ಲದೆ ಇಲ್ಲಿವರೆಗೂ ಗುರುತು ಪರಿಚಯ ಇಲ್ದರ ಹುಡುಗಿರ ಜೊತೆ ನಾನು ಮಾತಾಡಿಲ್ಲ. ನಮ್ದಕ್ಕೆ ಸಿಕ್ದಾಗ ಬುರ್ಕಾಗೆ ಇರ್ಲಿಲ್ವಲ್ಲ ಅಜ್ಜಿ, ಅದಕ್ಕೆ ನೀವು ನಮ್ದಕ್ಕೆ ಗುರ್ತಿಗೆ ಹಿಡಿತಿಲ್ಲ. ಗುರ್ತು ಹಿಡಿಬೇಕಾಗಿರೋದು ಅವರಲ್ಲ, ನೀನು. ರಾಹುಲ್, ಬಂದೇನಪ್ಪ? ನೋಡು, ಈ ಏಡಿ ಯಾರು ನಮ್ಮನೆಗೆ ಬಂದು ಏನೇನೋ ಮಾತಾಡ್ತಿದ್ದಾರೆ. ಇವಳು ಬರ್ಬೇಕಾದ ಮನೆಗೆ ಬಂದಿದ್ದಾಳೆ ಅಪ್ಪ. ಆದ್ರೆ ಇವಳು ಒಬ್ಬರನ್ನ ನೋಡಿ ಇನ್ನೊಬ್ರು ಅಂತ ಕನ್ಫ್ಯೂಸ್ ಆಗ್ತಿದ್ದಾಳೆ ಅಷ್ಟೆ. ನಿನ್ನ ಬಿಟ್ಟು ಬಂದಿದ್ದು ಅವರಲ್ಲ, ನಾನು. ಬುರ್ಕಾ ಹಾಕೊಂಡಿದ್ಯಲ್ಲ, ಮನುಷ್ಯರನ್ನ ಕಂಡು ಹಿಡಿಯೋದಕ್ಕೆ ಕನ್ಫ್ಯೂಸ್ ಆಗ್ತಿದ್ಯಾ ಅಷ್ಟೆ. ಅದನ್ನ ತೆಗೆದು ನೋಡು. ಮ್ಯಾಗಿ,
ಮ್ಯಾಗಿ ಏನ್ರಿ ಮೈ ಸಿಸ್ಟರ್. ಏನ್ ಬಾವ ಹೆದ್ರ ಬಿಟ್ರಾ? ಮಾವಯ್ಯ ನೀವ್ ಕೂಡ ಹೆದರ್ಕೊಂಡ್ಬಿಟ್ರಿ? ಅವರು ಇವರು ಏನಮ್ಮ ಹೀಗೆ ಬಂದು ಮೋಸ ಆಗಿದೆ ಅಂದ್ರೆ ಯಾರೇ ಆದ್ರೂ ಭಯ ಪಡ್ತಾರೆ, ಯಾರ ಮೇಲಾದ್ರೂ ಅನುಮಾನ ಪಡೋದೆ. ಪರಿಸ್ಥಿತಿ ಆಗಿದೆ ನೋಡು. ಹುಚ್ಚು ಹುಡುಗಿ, ಒಂದು ಕ್ಷಣ ನನ್ನ ಎದೆ ಬಡಿತನ ನಿಂತು ಹೋಗಿತ್ತು ಗೊತ್ತಾ? ಹೌದು ಬಾವ, ನಾನು ಇವ್ರಿಗೆಲ್ಲ ಟೆನ್ಷನ್ ಕೊಟ್ಟು ಫೂಲ್ ಮಾಡದ್ನಲ್ವಾ? ನಿನ್ನ ಹತ್ರ ಸಿಕ್ಬಿದ್ನಲ್ಲ ಬಾವ, ಹೇಗ್ ಗೊತ್ತಾಯ್ತು ನಿನಗೆ? ಮುಖಾನ್ ಮುಚ್ಕೊಂಡ್ರೆ ಸರಿ ಹೋಗುತ್ತಾ? ಕೈ ಕೂಡ ಮುಚ್ಕೋಬೇಕು ತಾನೆ. ಈ ಟ್ಯಾಟೂ ನೋಡಿ ಗುರ್ತಿಡ್ದೆ. ನೀನ್ ಸೂಪರ್ ಬಾವ, ಅದಕ್ಕೆ ಅತ್ತೆ ನಿನ್ನ ನಂಬರ್ 1 ಅನ್ನೋದು. ಅತ್ತೆ ಬಂದ್ರು. ರಾಹುಲ್, ಈಗಷ್ಟೇ ಬಂದ್ಯಪ್ಪ? ಹೌದು ಮೇಡಮ್. ಹೋದ್ ಕೆಲ್ಸ ಏನಾಯ್ತಪ್ಪ? ಹೋಗಿದ್ದು ನಿಮ್ಮ ಮಗ ಮೇಡಮ್. ಸಾಧಿಸ್ಕೊಂಡು ಬರ್ದೆ ಹೇಗಿರ್ತಾನೆ? ಆ ಪ್ರಾಜೆಕ್ಟು ನಮಗೆ ಸಿಕ್ಕಿದೆ. ವೆರಿ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ಏಶಿ ಮೇಘನಾ? ನನ್ ಸಿಸ್ಟರ್ ಮೇಡಮ್ ಅಮೆರಿಕಾಲಿ MBA ಮಾಡಿದ್ದಾಳೆ. ಯೂನಿವರ್ಸಿಟಿ ಫಸ್ಟ್ ಮ್ಯಾಮ್. ಓ, ದಟ್ಸ್ ಗುಡ್. ಇಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಮೇಡಮ್. ಫ್ರೆಶ್ ಅಪ್ ಆಗಿ ಲಂಚ್ ಮಾಡೋಣ. ಓಕೆ, ಕಮ್ ಸಿಸ್. ಸೊ ರಾಹುಲ್, ನೀನ್ ಇಲ್ದಿದ್ದಾಗ ತುಂಬಾ ವಿಷಯಗಳು ನಡೀತು. ನಿಧಾನವಾಗಿ ಅದನ್ನೆಲ್ಲ ಕೂತ್ಕೊಂಡು ಮಾತಾಡೋಣ. ಏಕದಂತ, ಮೇಡಮ್, ಇವನಿಗೇನ್ ಬೇಕೋ ಎಲ್ಲ ನೋಡಿ ಅರೇಂಜ್. ಓಕೆ ಮೇಡಮ್. ಓಕೆ, ಸರಿ. ಹೋಗ್ ರಾಹುಲ್, ಫ್ರೆಶ್ ಅಪ್ ಆಗು. ಹೋಗಪ್ಪ. ಹೋಗಪ್ಪ. ಸಾಕು ಸರ್ಸು. ಇನ್ ಸ್ವಲ್ಪ ಮಕ್ಳು ಮೊಮ್ಮಕ್ಳು ಎಲ್ಲ ಬಂದಾಗ ಅವ್ರ ಜೊತೆ ಆಡೋದಕ್ಕೆ ಶಕ್ತಿ ಬೇಕಲ್ವಾ? ಚೆನ್ನಾಗ್ ತಿನ್ಬೇಕು. ನೀನು ಸ್ವಲ್ಪ ತಿನ್ನಮ್ಮ. ಬೇಡ ದೊಡ್ಡಯ್ಯ, ತಂಗಿ ಕಾಯ್ತಿರ್ತಾಳೆ ಅಲ್ವಾ? ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ, ನೀನ್ ತಿನ್ನು. ದೊಡ್ಡಯ್ಯ, ನಂಗ್ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ನಿಂಗ್ ಸಮಯ ಹೋಗ್ದಿದ್ರೆ ಟಿವಿ ನೋಡು, ಇಲ್ದಿದ್ರೆ ತೋಟದ ಸುತ್ತಮುತ್ತ ಓಡಾಡು. ಅದ್ಬಿಟ್ಟು ಮತ್ತೆ ಬಂದೂಕು ಕತ್ತಿ ಎಲ್ಲ ತೆಗಿಬೇಡ, ಅರ್ಥ ಆಯ್ತಾ? ಬದುಕಿನ ಮೇಲೆ ಮತ್ತೆ ಆಸೆ ಹುಡ್ಸಿದೀಯ. ಇನ್ಯಾಕಮ್ಮ ಸಾವು ಬಯಸ್ತೀನಿ. ನೀನ್ ಆರಾಮಾಗಿ ಹೋಗ್ಬಾ. ನಾನ್ ನಿನಗ್ ಮಾತ್ ಕೊಡ್ತಿದ್ದೀನಿ ದೊಡ್ಡಯ್ಯ, ನಿನ್ ಮಗ ಸೊಸೆ ಬರ್ದೇ ಹೋದ್ರೆ ಅವ್ರ ಕಾಲ್ ಹಿಡ್ದಾದ್ರೂ ಕರ್ಕೊಂಡ್ ಬರ್ತೀನಿ. ಆಗ್ಲೂ ಬರ್ದೇ ಹೋದ್ರೆ ನಾನೇ ಅವ್ರ ಕಿವಿ ಹಿಡ್ದು ಸರಿಯಾಗಿ ಹಿಂಡಿ ನಿನ್ ಹತ್ರ ಕರ್ಕೊಂಡ್ ಬರ್ತೀನಿ. ಏನಾಯ್ತಮ್ಮ? ಯಜಮಾನ್ರು ಯಾಕಷ್ಟು ಕೋಪ ಮಾಡ್ಕೊಂಡಿದ್ರು? ನಾನ್ ಬರೋದ್ ಒಂದ್ ಕ್ಷಣ ತಡ ಆಗಿದ್ರು ದೊಡ್ಡಯ್ಯ ನಮಗ್ ಸಿಕ್ತಿರ್ಲಿಲ್ಲ ರಾಮಣ್ಣ. ಏನ್ ಸರ್ಸು ನೀನ್ ಹೇಳೋದು? ಅಂಥದ್ದೇನಾಯ್ತಮ್ಮ? ಬದುಕಿನ ಮೇಲೆ ಆಸೆ ಇಲ್ದಿದ್ರೆ ಅವ್ರಾದ್ರೂ ಏನ್ ಮಾಡ್ತಾರೆ ಅಣ್ಣ? ಅರ್ಥ ಆಯ್ತಮ್ಮ. ಯಜಮಾನ್ರು ಕೋಪ ಎಲ್ಲ ಬಿಟ್ಟು ಮಗ ಸೊಸೆ ನೋಡಕ್ ಹೋದ್ರೆ
ಅವ್ರಿಗೆ ಮಾತ್ರ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಆದ್ರೂ ಯಜಮಾನ್ರೇ ಹೋದ್ರೂ ಅವ್ರ ಮನ್ಸು ಕರಗ್ಲಿಲ್ಲ ಅಂದ್ರೆ ನೋವಾಗುತ್ತಮ್ಮ. ಇಷ್ಟು ವರ್ಷ ಮಗ ಯಾವಾಗ ಬರ್ತಾನೆ ಅಂತ ಎದುರು ನೋಡ್ತಿದ್ರೆ ಕೋಪ ಕಡಿಮೆ ಆದಾಗ ಬರ್ತಾರೆ ದೊಡ್ಡಯ್ಯ ಅಂತ ಹೇಳಿ ಆ ಆಸೆಲಿ ಬದುಕ್ತಿದ್ರು ರಾಮಣ್ಣ. ಆದ್ರೆ ಈಗ ಪಟ್ನಕ್ ಹೋಗ್ ಬಂದ್ಮೇಲೆ ಆ ಆಸೆನೂ ಪೂರ್ತಿಯಾಗಿ ಹೊಟ್ಟೋಗಿದೆ. ಈಗೇನೋ ಕಷ್ಟಪಟ್ಟು ಒಪ್ಸಿದೀನಿ ಅಂತ ಇನ್ನು ಅದೇ ಮಾತ್ ಹೇಳಿ ದೊಡ್ಡಯ್ಯನ ಬದುಕ್ಸೋಕಾಗತ್ತಾ? ಅದ್ ಕಷ್ಟ ರಾಮಣ್ಣ. ಏನಾದ್ರೂ ಮಾಡ್ಬೇಕಮ್ಮ. ಮೊದ್ಲಿನ ಯಜಮಾನ್ರವ್ರನ್ನ ನೋಡ್ಬೇಕು, ಯಜಮಾನ್ರ ಮುಖದಲ್ಲಿ ಸಂತೋಷ ನೋಡ್ಬೇಕು. ಮಗ ಇಲ್ಲಿಗ್ ಬರೋ ತನಕ ದೊಡ್ಡಯ್ಯನ್ ಮುಖದಲ್ಲಿ ಸಂತೋಷ ಕಾಣ್ಸಲ್ಲ ರಾಮಣ್ಣ. ಮಗ, ಸೊಸೆ, ಮೊಮ್ಮಕ್ಳು, ಮರಿ ಮಕ್ಳು ಎಲ್ರೂ ಇಲ್ಲಿಗ್ ಬರ್ಬೇಕು ರಾಮಣ್ಣ. ಮನೆ ಪೂರ್ತಿ ಸಂತೋಷ ತುಂಬ್ಕೋಬೇಕು. ಆಗ್ಲೇ ದೊಡ್ಡಯ್ಯನ್ ಮುಖದಲ್ಲಿ ಖುಷಿ ಕಾಣೋದು. ನಿಜನಮ್ಮ. ಆದ್ರೆ ಅದ್ ನಡೆಯೋದ್ ಸಾಧ್ಯನಾ? ನಡೆಯುತ್ತೆ ರಾಮಣ್ಣ. ಆದ್ರೆ ನೀವ್ ನನ್ಗೆ ಸಹಾಯ ಮಾಡ್ಬೇಕು. 40 ವರ್ಷದಿಂದ ದೊಡ್ಡಯ್ಯನ್ ಋಣದಲ್ಲಿ ಬದುಕಿದೀನಿ. ಅವ್ರ ಸಂತೋಷಕ್ಕಾಗಿ ಏನಾದ್ರೂ ಮಾಡ್ತೀನಿ. ಹೇಳಮ್ಮ, ಏನ್ ಮಾಡ್ಲಿ ನಾನು? ವಾಗ್ದೇವಮ್ಮನ್ ಫೋನ್ ನಂಬರ್ ಬೇಕಿತ್ತು ರಾಮಣ್ಣ. ನಾನೇ ಅವ್ರ ಹತ್ರ ಮಾತಾಡ್ತೀನಿ. ವಾಗ್ದೇವಮ್ಮ ಅವ್ರ ಹತ್ರ ಮಾತಾಡ್ತೀಯಾ? ಯಜಮಾನ್ರು ಕರ್ದಾಗೆ ಬರ್ಲಿಲ್ಲ. ನೀನ್ ಮಾತಾಡಿದ್ರೆ ಬರ್ತಾರಮ್ಮ. ಮಾತಾಡ್ತೀನಿ ರಾಮಣ್ಣ. ಇಲ್ಲಿ ದೊಡ್ಡಯ್ಯನ್ ಪರಿಸ್ಥಿತಿ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ವಾ? ವಾಗ್ದೇವಮ್ಮನ್ ಬಗ್ಗೆ ಅಮ್ಮ ಯಾವಾಗ್ಲೂ ಹೊಗಳ್ತಾನೆ ಇರ್ತಿದ್ಲು. ನಾನ್ ಮಾತಾಡಿದ್ರೆ ಒಪ್ಕೋತಾರೆ ಅನ್ನೋ ನಂಬಿಕೆ ನನ್ಗಿದೆ. ಆ ಫೋನ್ ನಂಬರ್ ಮಾತ್ರ ನನಗ್ ತಂದ್ಕೊಡಿ. ಸರಿನಮ್ಮ. ರಾಮಣ್ಣ, ಈ ವಿಷಯ ದೊಡ್ಡಯ್ಯಂಗಾಗ್ಲಿ ಇನ್ಯಾರ್ಗೆ ಆಗ್ಲಿ ಹೇಳ್ಬಾರ್ದು. ಸರಿನಮ್ಮ, ಯಾರಿಗೂ ಹೇಳಲ್ಲ. ಸರಿ, ದೊಡ್ಡಯ್ಯ ಹುಷಾರು. ಆಯ್ತಮ್ಮ. ಏಯ್, ಏನ್ ಮಾಡ್ತಿದ್ಯೋ? ಎಷ್ಟ್ ಸಲ ಹೇಳೋದು ಆ ಗುಂಡಿನ ಉಲ್ಟಾ ಮಾಡ್ಕೊಂಡು ಚುಚ್ಚು ಅಂತ? ಕರ್ಮ ನಂದು. ಅದ್ಯಾವಾಗ ಕಲಿತೀಯೋ ಏನೋ. ಏನ್ ವೆಂಕಣ್ಣ, ಬರಕ್ ಹೇಳ್ದ್ಯಂತೆ? ಹೌದು ಸರ್ಸು, ಹಬ್ಬ ಬರ್ತಿದ್ಯಲ್ಲ, ಊರ್ ಜನ ಎಲ್ಲ ಒಂದೇ ಸಲ ಬಟ್ಟೆ ತಂದು ಕೊಟ್ಬಿಟ್ಟಿದ್ದಾರೆ. ಈ ರಂಗ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಇದ್ರ ಜೊತೆ ಮನೆ ಕೆಲಸ ಬೇರೆ ಆಗ್ಬೇಕು. ಅಲ್ಲಿ ಸಿಮೆಂಟ್ ಲೋಡ್ ಬಂದಿದ್ಯಂತೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಷ್ಟೊಳಗಡೆ ಈ ಬಟ್ಟೆ ಸ್ವಲ್ಪ ಹೊಲ್ದಿಡ್ತೀಯಾ? ಅಯ್ಯೋ, ಅಷ್ಟೇ ತಾನೇ ಅಣ್ಣ. ನೀನ್ ಹೋಗಿ ನಿಧಾನವಾಗಿ ಕೆಲ್ಸ ಮುಗಿಸ್ಕೊಂಡ್ ಬಾ. ಈ ಕೆಲ್ಸ ನಾನ್ ಮಾಡ್ಕೊಡ್ತೀನಿ. ಹಾ, ಇದೇನಣ್ಣ, ಬಟ್ಟೆನೆಲ್ಲ ಇಲ್ಲೇ ಹಾಕಿದ್ಯಲ್ಲ? ಅದನ್ನ ಎತ್ತಾಕೋಕೋ ಸಮಯ ಇಲ್ಲ ಸರ್ಸು. ನೀನ್ ಹೋಗೋಕೋ ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡು ಸರ್ಸು. ಆಗ್ಲಿ ಅಣ್ಣ. ವೆಂಕಣ್ಣ, ನನ್ ಮಗನಿಗೆ ಹೊಸ ಬಟ್ಟೆ ಹೊಲಿಬೇಕು. ಏ ರಂಗ, ಸ್ವಲ್ಪ ಹುಡುಗನ ಅಳತೆ ತಗೊಳ್ಳೋ. ಬಾರಪ್ಪ. ಟೇಪ್ ಅರ್ಧ ಹಾಕದ್ಯಾ? ಅಷ್ಟ್ ಗಟ್ಟಿಯಾಗಿ ಯಾರಾದ್ರೂ ಅಳತೆ ತಗೋತಾರೇನೋ? ಹೋಗು, ಹೋಗಿ ಹೊಸ ಟೇಪ್ ತಗೊಂಡ್ ಬಾ, ಹೋಗು. ವೆಂಕಣ್ಣ, ನಾನ್ ಟೌನ್ಗೆ ಹೋಗ್ಬೇಕು. ರಂಗ ಯಾವಾಗ ಬರ್ತಾನೆ, ಯಾವಾಗ ಅಳತೆ ತಗೋತಾನೆ? ಬರ್ತಾನಿರಣ. ಶಾಪ್ ಪಕ್ಕದಲ್ಲೇ ಇದೆ ಅಣ್ಣ, ಬಂದ್ಬಿಡ್ತಾನೆ. ಕೂತ್ಕೊಳ್ಳಿ. ಅಣ್ಣ, ಏನ್ ಸರ್ಸು? ರಂಗ ಬರೋ ತನಕ ಯಾಕೆ ಕಾಯ್ಬೇಕು? ನಾನೇ ಹೇಳ್ತೀನಿ. ನೀನ್ ಹೇಳ್ತೀಯಾ? ಗಿಡ್ಡ ತೊಳ್ಬೇಕಾ, ಉದ್ದ ತೊಳ್ಬೇಕಾ? ಪೂರ್ತಿ ಶರ್ಟ್ ಅಮ್ಮ. ಅಣ್ಣ, ಬರ್ಕೋ. ಹಾ, ಕುತ್ಗೆ 12, ಉದ್ದ 17, ಕೈ 18, ಮಧ್ಯ ಸೊಂಟ 20, ಭುಜ 28. ಏನ್ ವೆಂಕಣ್ಣ, ಸರಸು ನೋಡ್ದೆ ಹೇಳ್ತಾ ಇದ್ರೆ ನೀನ್ ಬರ್ಕೋತಾ ಇದೆಯಲ್ಲ. ಇಷ್ಟ ಬಂದಂಗ ಹೊಲ್ಕೊಡ್ತೀಯ ನೀನು? ಹಾಕಕ್ ಆಗ್ಲಿಲ್ಲ ಅಂದ್ರೆ ನಿನ್ಗೆ ತಂದ್ಕೊಡ್ತೀನಿ. ತಗೊಳ್ಳಿ ಅಣ್ಣ. ಸರ್ಸು ಲೆಕ್ಕದಲ್ಲಿ ತಪ್ಪಾಗೋದಾ? ಬೇಕಾದ್ರೆ ನೀವೇ ನೋಡಿ ಅಣ್ಣ. ಏ ರಂಗ, ಒಂದ್ಸಲ ಅಳತೆ ತೆಗಿ. ಕುತ್ಗೆ 12, ಕಾಲರ್ 12, ಉದ್ದ 17, ಉದ್ದ 17 ಅಣ್ಣ. ಕೈ 18, ಕೈ ಉದ್ದ 18, ಮಧ್ಯ ಸೊಂಟ 20, ಸೊಂಟ 20 ಅಣ್ಣ.
ಟೇಪ್ ಇಲ್ಲಿ ಕೊಡು. ತಗೊಳ್ಳಿ ಅಣ್ಣ. ಸರ್ಸು, ಅಳ್ತೇನೆ ನೋಡ್ದೆ ಎಷ್ಟು ಸರಿಯಾಗಿ ಹೇಳಿದ್ಯಮ್ಮ. ನೀನು ಓದ್ಲಿಲ್ಲ, ಇಲ್ಲಾಂದಿದ್ರೆ ದೊಡ್ಡ ಇಂಜಿನಿಯರೇ ಆಗ್ತಿದ್ಯೇನೋ. ಅದು ನಮ್ ಸರ್ಸು ಅಂದ್ರೆ. ಸರಿ, ನಾನು ಹೋಗಿ ಬರ್ತೀನಿ. ನೀನ್ ಈ ಬಟ್ಟೆ ಹೊಲ್ದಿಡು ಸರ್ಸು. ಸರಿ. ತಂಗ್ಯವ್ವ, ಹೇಗಿದ್ಯೆ? ಯಾವ ಕಾಲ ಆಯ್ತು ನಿನ್ನ ನೋಡಿ. ಅಮ್ಮ ಹೇಗಿದ್ದಾಳಂತೆ? ನನಗ್ ಮಾತ್ರ ನಿನ್ನ ನೋಡಿ ಪ್ರಾಣನೇ ವಾಪಸ್ ಬಂತು. ಅಕ್ಕ, ಇಷ್ಟೊತ್ವರೆಗೂ ಸರಿಯಾಗಿ ಮಾತಾಡ್ತಿದ್ಯಲ್ಲ, ಇದಕ್ಕಿದ್ದಾಗ ಏನಾಯ್ತು ನಿನಗೆ? ಹೌದು, ಅಷ್ಟು ದಿನ ಅಮೆರಿಕದಲ್ಲೇ ಇದ್ದು ಇನ್ನೂ ಇದೇ ಭಾಷೆ ಮಾತಾಡ್ತಿದ್ಯಲ್ಲ ನೀನು. ಅಕ್ಕ, ಏನೋ ಕಣೆ ತಂಗಿ, ನಮ್ ಭಾಷೆನ ಗಲಗಲ ಗಲಗಲ ಮಾತಾಡ್ತಿದ್ರೆ ಆ ಸುಖನೇ ಬೇರೆ. ಆದ್ರೆ ನಮ್ಮಮ್ಮ ಮಹಾತಾಯಿ ನನ್ನ ಕೊಂಬೆಲ್ ತಂದು ಎಷ್ಟು ಹೋದ್ಲಲ್ಲ, ಆಗ್ಲಿಂದ ನನ್ ಬದುಕು ಬಿಸಿ ಬಿಸಿ ತುಪ್ಪದ ತರ ಆಗೋಗಿದೆ ಕಣೆ. ಈ ಕಡೆ ನುಂಗಕ್ಕಾಗ್ತಿಲ್ಲ, ಆ ಕಡೆ ಉಗ್ಲಕ್ಕಾಗ್ತಿಲ್ಲ. ಅಷ್ಟಾದ್ರೂ ನನ್ ಗಂಡನ್ ಹತ್ರ, ನನ್ ಮಗನ್ ಹತ್ರ ನಾಟಕ ಮಾಡಕ್ಕಾಗ್ದೆ ಸಾಯ್ತಾ ಇದೀನಿ. ಈಗ ನೀನ್ ಬಂದಿದ್ಯಲ್ಲ, ಹೀಗ್ ಬಾಗ್ಲಿಗ್ ಬೀಗ ಹಾಕೊಂಡು ಎಷ್ಟೊತ್ ಬೇಕಾದ್ರೂ ಮಾತಾಡ್ಬಹುದಲ್ವಾ? ಅಂದ್ರೆ ನಿನ್ ಜೊತೆ ಹೀಗ್ ಮಾತಾಡಕ್ ಯಾರಾದ್ರೂ ಬೇಕು ಅಂತ ನನ್ನನ್ ಬರಕ್ ಹೇಳ್ದೆ ಅಂತ ಆಯ್ತು. ಅಲ್ಲ ಕಣೆ ತಂಗಿ, ನನ್ ನಿಜವಾದ ನೋವ್ನ ನಿನ್ಗೇನು ಅಂತ ಹೇಳಿ. ಅಮ್ಮ ಏನೋ ಸುಳ್ಳು ಸರ್ಟಿಫಿಕೇಟ್ ಕೈಲಿಟ್ಟು ನನ್ನ ಈ ಮನೆಗ್ ಸೊಸೆ ಮಾಡ್ ಬಿಸಾಕಿದಾಳೆ. ಈ ಕಡೆ ನಮ್ಮ ಅತ್ತೆ ನೋಡಿದ್ರೆ ಹೊಸ ಸ್ಕೂಲ್ ಕಟ್ಸಿದೀನಿ ನೋಡ್ಕೊಳೆ ಅಂತ ಅಷ್ಟೊಂದ್ ಜವಾಬ್ದಾರಿ ನನ್ ತಲೆ ಮೇಲೆ ಹಾಕಿದ್ಲು. ನನ್ಗಂತೂ ತಲೆ ಸೀಳಿದ್ರೆ 4 ಅಕ್ಷರ ಬರಲ್ಲ ಕಣೆ. ಎಲ್ಲಿ ನನ್ ಕಳ್ ಸರ್ಟಿಫಿಕೇಟ್ ಹೊರಗ್ ಬಂದ್ಬಿಡುತ್ತೋ, ಎಲ್ಲಿ ನನ್ ಬದುಕು ಶುರುವಾಗೋದ್ರಲ್ಲೇ ಮುಗ್ದೋಗುತ್ತೋ ಅಂತ ಭಯ ಪಡ್ತಿದ್ದೀನಿ ತಂಗಿ. ಅಕ್ಕ, ಅಮ್ಮ ಎಲ್ಲ ಹೇಳಿದ್ದಾಳೆ. ನಾನ್ ಬಂದಿರೋದೇ ಅದಕ್ಕೋಸ್ಕರ. ನಾನ್ ನೋಡ್ಕೋತೀನಲ್ವಾ? ಆಯ್ತಾ ಸರ್ಸು? ಆಯ್ತು ವೆಂಕಣ್ಣ. ಚೆನ್ನಾಗಿದೆ ಸರ್ಸು. ಇದ್ಯಾರ್ದು? ಅದು ನೀನು ಈ ಬಟ್ಟೆ ಎಲ್ಲ ಬೇಡ ಅಂದ್ಯಲ್ಲ ವೆಂಕಣ್ಣ. ನಿಂಗ್ ಹೇಗೋ ಕೆಲ್ಸಕ್ ಬರಲ್ಲ ಅಂತ ಅದ್ರಲ್ಲಿ ನನ್ ತಂಗಿಗೆ ಲಂಗ ಜಾಕೆಟು ಹೊಲ್ಕೊಂಡೆ. ಏನು, ಈ ಉಳ್ದಿರೋ ಬಟ್ಟೆಲಿ ಇಷ್ಟು ಚೆನ್ನಾಗಿ ಹೊಲ್ದಿದ್ಯಾ? ಉಳ್ದಿರೋ ಬಟ್ಟೆಲಿ ಹೊಲ್ದಿದ್ರು ಇದೇ ಚೆನ್ನಾಗಿದೆ ಸರ್ಸು. ನಿನಗೆ ಈ ತರ ಯೋಚನೆ ಹೇಗ್ ಬಂತು? ಅತ್ತೆ, ಚಿನ್ನಿ ಬಟ್ಟೆ ಎಲ್ಲ ಹರ್ದೋಗೋ ತರ ಆಗಿದೆ. 1-2 ಹೊಸ ಬಟ್ಟೆ ತಗೊಳಣ್ವಾ? ಮನೇಲಿ ಒಂದ್ ಮೂಲೆಯಲ್ಲಿ ಬಿತ್ಕೊಂಡಿರ್ತಾಳೆ, ಅವಳಿಗೆ ಯಾಕೆ ಹೊಸ ಬಟ್ಟೆ? ಪ್ರಭಾ ಹಾಕ್ಬಿಟ್ಟಿರೋ ಬಟ್ಟೆಗಳಿದ್ಯಲ್ಲ, ಅದನ್ನ ಟೈಲರ್ ಹತ್ರ ತಗೊಂಡೋಗಿ ಚಿಕ್ಕದ್ ಮಾಡಿಸ್ಕೋ ಹೋಗು. ಏನ್ ಮಾಡೋದ್ ವೆಂಕಣ್ಣ, ಕಷ್ಟ ಮನುಷ್ಯಂಗೆ ಏನ್ ಬೇಕಾದ್ರೂ ಕಲ್ಸುತ್ತೆ. ಸರಿಯಾದ ಮಾತು ಹೇಳ್ದೆ ಸರ್ಸು. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ವೆಂಕಣ್ಣ, ನೀನೇನು ಅನ್ಕೊಳ್ತಿದ್ರೆ ಆ ಲಂಗ ಜಾಕೆಟು ನನ್ ತಂಗಿ ಕೊಡ್ಲಾ? ಒಳ್ಳೆ ಕತೆ ಆಯ್ತು. ಇಷ್ಟ ಕಷ್ಟಪಟ್ಟು ಹೊಲ್ಕೊಂಡು ಇನ್ನು ನನ್ನೇ ನಮ್ಮ ಕೇಳ್ತೀಯಾ? ತಗೊಂಡೋಗಮ್ಮ. ಬರ್ತೀನಿ ವೆಂಕಣ್ಣ. ಸರಿ ಸರ್ಸು. ನಮ್ ಸರ್ಸು ಓದ್ಕೊಂಡಿದ್ದಿದ್ರೆ ಇನ್ನು ಏನೇನ್ ಮಾಡ್ತಿದ್ಲು. ಹಲೋ ಮಮ್ಮಿ. ಅಮ್ಮ ಮ್ಯಾಗಿ ಹೋಗ್ ತಲುಪದ್ಯಾ? ಈಗಷ್ಟೇ ಬಂದಮ್ಮ. ಅಮ್ಮನ ಒಂದ್ಸಲಿ ಫೋನ್ ಈ ಕಡೆ ಕೊಡು. ಓ ಅಮ್ಮ, ಹೇಗಿದ್ಯಾ ನೀನು? ಅಯ್ಯೋ ನನ್ ಬಂಗಾರಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ತಂಗಿನ್ ಕಳ್ಸಿದ್ಯಲ್ಲ, ನಾನಿನ್ ಹೇಗಿರ್ತೀನಿ? ಚೆನ್ನಾಗಿರ್ತೀನಿ.
ಈ ಜನ್ಮಕ್ಕೆ ನೀನ್ ಮಾಡಿರೋ ಒಂದೇ ಒಂದ್ ಒಳ್ಳೆ ಕೆಲ್ಸ ಅಂದ್ರೆ ಇದೇ ನೋಡಮ್ಮ. ನಿನ್ಗೊಂದ್ ಗುಡಿ ಕಟ್ಟಿ ಋಣ ತೀರಿಸ್ಕೊಂಡ್ಬಿಡ್ತೀನಿ. ನಿನಗ್ ನೋವಾದ್ರೂ ಸಂತೋಷ ಆದ್ರೂ ತಡ್ಕೊಳಲ್ವಲ್ಲ ಬಂಗಾರಿ. ಫೋನು ಮ್ಯಾಗಿ ಕೊಡು. ಕೊಟ್ಟೆ. ತಗೋ ಅಮ್ಮ. ಹಾ ಅಮ್ಮ ಹೇಳು. ನೋಡ್ ಮ್ಯಾಗಿ, ನಿನ್ನ ಅಲ್ಲಿ ಕಳಿಸಿದ್ದು ಕೇವಲ ನಿನ್ ಅಕ್ಕನ್ಗೆ ಹೆಲ್ಪ್ ಮಾಡಕ್ ಮಾತ್ರ ಅಲ್ಲ. ನನ್ ನಿಜವಾದ ಪ್ಲಾನು ಬೇರೆ ಇದೆ. ನಂಗ್ ಗೊತ್ತು ಮಮ್ಮಿ. ರಾಹುಲ್ ಬಾವನ್ನ ನನ್ ಪ್ರೀತಿ ಬಲೆಲ್ ಬೀಳಿಸ್ಕೋಬೇಕು ಅಷ್ಟೇ ತಾನೇ? ಅಲ್ಲ, ರಾಹುಲೇ ನಿನ್ ಪ್ರೀತಿಯಲ್ಲಿ ಮುಳುಗಿ ಹುಚ್ಚ ಆಗಿ ನಿನ್ನ ಬಿಟ್ಟು ಇನ್ಯಾರನ್ನು ಮದುವೆ ಆಗಲ್ಲ ಅಂತ ಹಠ ಹಿಡಿಯೋ ಹಾಗೆ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮಮ್ಮಿ. ಆಗ ಕೂಡ ನಿನ್ ಮದ್ವೆ ರಾಹುಲ್ ಜೊತೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ರಾಹುಲ್ ಬಾವನ್ ಜೊತೆಗೆ ನೀನ್ ವಾಗ್ದೇವಿ ಅತ್ತೆನ್ ಕೂಡ ಬುಟ್ಟಿಗೆ ಹಾಕೋಬೇಕು. ನಿನಗ್ ಬೇಕಿರೋದು ರಾಹುಲ್ ಬಾವನ್ ಜೊತೆ ನನ್ ಮದ್ವೆ ಅಷ್ಟೇ ಅಲ್ವಾ? ನನಗ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ಏನ್ ನೀನ್ ನೋಡ್ಕೊಳ್ಳೋದು? ವಾಗ್ದೇವಿ ಬಗ್ಗೆ ನಿನಗ್ ಗೊತ್ತಿಲ್ಲ ಮ್ಯಾಗಿ. ಚಿಕ್ಕವಳಿದ್ದಾಗಿಂದ ನೋಡಿದೀನಿ. ಅವಳಿಗೆ ಓದು, ಆ ಓದಿಂದ ಎಷ್ಟೆತ್ರಕ್ಕೆ ಹೋಗ್ತೀನಿ ಅನ್ನೋ ವಿಷಯ ಬಿಟ್ರೆ ಇನ್ನೇನು ಬೇಕಾಗಿಲ್ಲ. ಎಲ್ಲದ್ರಲ್ಲೂ ನಂಬರ್ 1 ಆಗದೆ ಸುಮ್ನೆ ಕೂತ್ಕೊಳ್ಳೋಳೆ ಅಲ್ಲ. ನೀನಲ್ಲಿದ್ದು ಅವಳ ಜೊತೆ ಹೇಗಿರ್ಬೇಕು, ಅವಳನ್ನ ಹೇಗೆ ವಶಪಡಿಸ್ಕೊಳ್ಳೋದು ಅಂತ ಪ್ಲಾನ್ ಮಾಡು. ನಿನ್ ಮಗಳನ್ನ ನೀನೇ ಅಷ್ಟ್ ಕಮ್ಮಿ ಅಂತ ಅನ್ಕೋಬೇಡ ಮಮ್ಮಿ. ನೀನ್ ಅತ್ತೆ ಬಗ್ಗೆ ಹೇಳದ್ಮೇಲೆ ಗೂಗಲ್ ಅಲ್ಲಿ A to Z ಅವ್ರ ಬಗ್ಗೆ ಪೂರ್ತಿ ವಿಷಯ ಓದಿ ಎಲ್ಲಾನು ಚೆನ್ನಾಗ್ ತಿಳ್ಕೊಂಡಿದೀನಿ. ಏನ್ ಮಾಡಿದ್ರೆ ಅವ್ರಿಗೆ ಹತ್ರ ಆಗ್ತೀನಿ, ಹೇಗ ಅವ್ರನ್ನ ವಶಪಡಿಸ್ಕೋಬೇಕು ಅಂತ ಫುಲ್ ಪ್ಲಾನಿಂಗ್ ಅಲ್ಲಿ ಬಂದಿದ್ದೀನಿ. ಇನ್ನ ಈ ವಿಷಯದ ಬಗ್ಗೆ ನೀನ್ ಮರ್ತ್ಬಿಡು. ಗುಡ್ ನ್ಯೂಸ್ಗೋಸ್ಕರ ವೇಟ್ ಮಾಡ್ತಿರು. ಓಕೆ ಮಮ್ಮಿ, ಬಾಯ್. ಏನಕ್ಕ ಇನ್ನೂ ಭಯ ಆಗ್ತಿದ್ಯಾ? ನಾವಿಬ್ರು ಅಕ್ಕ ತಂಗಿರು. ಈ ಮನೇನ ಆಳಕ್ ಹೊರಟಿದೀವಿ. ಧೈರ್ಯವಾಗಿರು. ಹಾ ಹೆತ್ತ ತಾಯಿ ಆಗಿರೋ ನಿಮ್ಮ ಊರ್ನ, ನಿಮ್ಮ ಹುಟ್ಟೂರ್ನ ನೀವು ಬಿಟ್ಟು ಬಂದಿದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನನಗಿದು ಅರ್ಥನೇ ಆಗಿಲ್ಲ. ಪ್ಲೀಸ್ ಹೊರಡಿ ಮಿಸ್ಟರ್ ಈಶ್ವರ್ ಪ್ರಸಾದ್ ಅವರೇ, ಹೊರಡಿ. ಏನ್ ಯೋಚನೆ ಮಾಡ್ತಿದ್ಯಾ ದೊಡ್ಡಯ್ಯ? ಪ್ರಯಾಣ ಮಾಡಿ ಸುಸ್ತಾಗಿದೆ ತಾನೆ, ನಿದ್ದೆ ಮಾಡು. ಹೌದು ಸರ್ಸು, ಜೀವನ ಅನ್ನೋ ಪ್ರಯಾಣದಲ್ಲಿ ತುಂಬಾ ಸುಸ್ತಾಗಿದ್ದೀನಿ. ಪೂರ್ತಿಯಾಗಿ ನಿದ್ರೆ ಮಾಡಿದ್ರೇನೆ ಒಳ್ಳೇದು ಅನಿಸ್ತಿದೆ. ಅದೇ ನೋಡು, ಈ ಮಾತೆ ಬೇಡ ಅಂದಿದ್ದು. ಎಷ್ಟ್ ಹೇಳಿದ್ರು ಮತ್ತೆ ಅಲ್ಲಿಗೆ ಹೋಗ್ತೀಯಲ್ಲ. ಅದೇನು ಹೋಗ್ತೀನಿ ಅಂತ ಅಷ್ಟ್ ಅವಸರ ಮಾಡ್ತಿದ್ಯಲ್ಲ. ಹೊರಗಡೆಯಿಂದ ಯಾರಾದ್ರೂ ಕರೀತಿದಾರ ಹೇಗೆ? ನಗೋದಕ್ಕೇನು ಕಡಿಮೆ ಇಲ್ಲ, ಮುಸು ಮುಸು ನಗೋದು. ಇವತ್ತಿಗೆ ತುಂಬಾ ಜಾಸ್ತಿನೇ ಆಲೋಚನೆ ಮಾಡಿದ್ಯಾ. ಈಗ ಮಲ್ಕೋ. ಸರ್ಸು, ಒಂಚೂರಿಲ್ ಬಾ ಅಮ್ಮ. ಅಮ್ಮ, ಏನಮ್ಮ ಇದು? ಇದ್ರಿಂದಾನೆ ಇವತ್ ದೊಡ್ಡಯ್ಯನ್ ಪ್ರಾಣ ಹೋಗ್ಬಿಡ್ತಿತ್ತು. ದೊಡ್ಡಯ್ಯನ್ ಪರಿಸ್ಥಿತಿ ಚೆನ್ನಾಗಿಲ್ಲ ರಾಮಣ್ಣ. ಒಂದ್ಸಲ ಸಂತೋಷವಾಗಿ ಮಾತಾಡ್ತಾರೆ, ಮತ್ತೆ ಅದೇ ತರ ಬೇಜಾರು. ಯಾವಾಗ ಏನ್ ಯೋಚನೆ ಮಾಡ್ತಾರೋ ಅರ್ಥನೇ ಆಗಲ್ಲ. ಇನ್ನು ಇದೆಲ್ಲ ದೊಡ್ಡಯ್ಯನ್ ಮುಂದೆ ಇರೋದ್ ಬೇಡ. ನಾನ್ ಇದನ್ನ ಮುಚ್ಚಿಡ್ತೀನಿ ರಾಮಣ್ಣ. ಮತ್ತೆ ವಾಗ್ದೇವಮ್ಮನ್ ಫೋನ್ ನಂಬರ್ ಏನಾದ್ರೂ ಸಿಕ್ತಾ? ಇಲ್ಲಮ್ಮ,
ಆದ್ರೆ ಅವ್ರ PA ಫೋನ್ ನಂಬರ್ ಸಿಕ್ತು. ಯಾರ್ದೋ ಒಬ್ರದ್ದು. ಅವ್ರಿಗೆ ಫೋನ್ ಮಾಡಿ ವಾಗ್ದೇವಮ್ಮಂಗ್ ಕೊಡಿ ಅಂದ್ರೆ ಕೊಡ್ತಾರಲ್ವಾ? PA ಅಲ್ವೇನಮ್ಮ, ಯಾವಾಗ್ಲೂ ಪಕ್ಕದಲ್ಲೇ ಇರ್ತಾರೆ, ಕೊಡ್ತಾರೆ. ಇತ್ತುಗಳಮ್ಮ. ರಾಮಣ್ಣ, ನಂಗ್ ಓದಕ್ ಬರಲ್ಲ ಅಂತ ಗೊತ್ತಿದ್ದು ಕೊಡ್ತಿದ್ದೀರಾ? ಏನ್ ಮಾಡ್ಲಿ ಇದನ್ನ? ನೀವೇ ಫೋನ್ ಮಾಡ್ಕೊಡಿ. ಒಂದ್ ನಿಮಿಷ. ತಗೊಳಮ್ಮ. ದೊಡ್ಡಯ್ಯ ಎದ್ಬಿಟ್ರೆ ಕಷ್ಟ. ನೀವ್ ಇಲ್ಲೇ ಇರಿ, ಆಯ್ತಮ್ಮ. ನಾನ್ ಮಾತಾಡ್ಕೊಂಡ್ ಬರ್ತೀನಿ. ಹೋಗ್ಬಮ್ಮ. ಮೇಡಮ್ ಕರೆದ್ರಂತೆ? ಹಾ, ನೆಕ್ಸ್ಟ್ ಮಂತ್ 15ಗೆ ವೇದವತಿ ಅವರ ಫಂಕ್ಷನ್ ಇದೆ, ಸ್ಕೆಡ್ಯೂಲ್ ಫಿಕ್ಸ್ ಮಾಡಿ. ಯಾವ ವೇದವತಿ ಮೇಡಮ್? ಇತ್ತೀಚೆಗೆ ಯಾಕೋ ನಿಮಗ್ ಮರ್ವಿನ್ ರೋಗ ಹೆಚ್ಚಾಗ್ತಿದೆ ಅಂತ ಅನ್ಸುತ್ತೆ ಏಕದಂತ. ನನ್ನ ಕಸಿನ್ ವೇದವತಿ ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಿರೋಳು. ನೆಕ್ಸ್ಟ್ ಮಂತ್ ಅವರ ಹೊಸ ಬ್ರಾಂಚ್ನ ಇನಾಗ್ರೇಷನ್ ಇದೆ. ನೀವಿರುವಾಗ್ಲೇ ಬಂದು ಇನ್ವೈಟ್ ಮಾಡಿದ್ರಲ್ಲ, ಮರ್ತೋದ್ರಾ? ನೆನಪಾಯ್ತು ಮೇಡಮ್. ಏಕಾಗ್ರತೆ ಮಿಸ್ ಆಗ್ತಿದೆ ಏಕದಂತ. ರಿಟೈರ್ಮೆಂಟ್ ಟೈಮ್ ಬರ್ತಿದ್ಯಾ ಹೇಗೆ? ಅಯ್ಯೋ, ಆ ಥರ ಹೇಳ್ಬೇಡಿ ಮೇಡಮ್. ಏನು ಸಡನ್ ಆಗಿ ಕೇಳ್ಬಿಟ್ರಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಿ ಗೊತ್ತಿಲ್ಲ ಅಂದ್ಬಿಟ್ಟೆ. ಆಲ್ರೆಡಿ ಶೆಡ್ಯೂಲ್ ಫಿಕ್ಸ್ ಮಾಡಿದ್ದೀನಿ ಮೇಡಮ್. ಇಲ್ಲಿ ನೋಡಿ, ಬೇಕಾದ್ರೆ ನೀವೇ ನೋಡಿ. ಸಾಕು ಸಾಕು, ಹೋಗಿ. ಮರವಿನ ಕಾಯಿಲೆ ಬರದೆ ಮತ್ತಿನ್ನೇನಾಗುತ್ತೆ? ಯಾವಾಗ್ಲೂ ನಂಬರ್ ಒನ್ ಅಂತ ಕೇಳಿ ಕೇಳಿ ಆ ನಂಬರ್ 1 ಬಿಟ್ರೆ ಬೇರೆ ಯಾವ ನಂಬರು ಜ್ಞಾಪಕ ಇರಲ್ಲ. ಇದ್ಯಾವುದೋ ಹೊಸ ನಂಬರ್ ಇದ್ದಾಗಿದೆ. ಹಲೋ ಹಲೋ, ವಾಗ್ದೇವಮ್ಮ ಅಲ್ಲಿದಾರಾ? ಇದಾರಮ್ಮ, ನೀವ್ಯಾರು? ಅದು ನನ್ನ ಹೆಸರು ಸರಸ್ವತಿ ಅಂತ. ಒಂದ್ಸಲಿ ವಾಗ್ದೇವಮ್ಮಂಗ್ ಫೋನ್ ಕೊಡಿ, ಮಾತಾಡ್ಬೇಕು. ಮೇಡಮ್, ಫಸ್ಟ್ ರ್ಯಾಂಕ್ ಬಂದವ್ರ ಹತ್ರ ಬಿಟ್ಟು ಇನ್ಯಾರ ಹತ್ರನೂ ಮಾತಾಡಲ್ಲ. ನಿಮಗೇನಾದ್ರೂ ಫ್ರೀ ಸೀಟ್ ಬೇಕು ಅಂದ್ರೆ ಆಫೀಸ್ಗೆ ಬಂದು ಮಾತಾಡಿ. ಹಲೋ ಹಲೋ ಹಲೋ, ಸೀಟ್ ಯಾಕ್ ಬೇಕು? ನಾನ್ ಯಾರ್ ಅನ್ಕೊಂಡ್ರಿ? ವಾಗ್ದೇವಿ ಸೊಸೆ ನಾನು. ಸೊಸೆನಾ? ಹಾ. ನನಗೆ ಗೊತ್ತಿಲ್ಲದೆ ಇರೋ ಸೊಸೆ ಯಾರಿದಾರಪ್ಪ? ದೊಡ್ಡ ಸೊಸೆ ವನಜ, ಅವಳ ತಂಗಿ ಮ್ಯಾಗಿ ಕೂಡ ಇಲ್ಲೇ ಇದ್ದಾಳೆ. ಚಿಕ್ಕ ಮಗನಿಗಿನ್ನೂ ಮದ್ವೆನೇ ಆಗಿಲ್ಲ. ಈ ಹೊಸ ಸೊಸೆ ಸರಸ್ವತಿ ಯಾರಪ್ಪ? ಹೌದು, ನೀನ್ ಯಾವ ವರ್ಷದಲ್ಲಿ ಸೊಸೆ ಆಗ್ತೀಯಮ್ಮ? ನೀನ್ ನಿಜವಾಗ್ಲೂ ನಮ್ ವಾಗ್ದೇವತೆ ಗುಮಾಸ್ತಾನೇನಾ? ಅತ್ತೆಗ್ ಮುದ್ದಿನ ಸೊಸೆ ಈ ಸರಸ್ವತಿನೇ ಮರ್ತ್ ಬಿಡೋದಾ? ಅತ್ತೆಗ್ ಒಂದ್ ಮಾತ್ ಹೇಳ್ದೆ ಅನ್ಕೋ, ನಿನ್ ಕೆಲ್ಸ ಹೀಗ್ ಕಳ್ಕೋತ್ಯಾ. ಇಷ್ಟು ಜೋರಾಗಿ ಮಾತಾಡ್ತಾಳೆ ಅಂದ್ರೆ ನಿಜವಾಗ್ಲೂ ಸೊಸೆನೇ ಇರ್ಬೇಕು. ಆದ್ರೆ ನನ್ಗೆ ಯಾಕೆ ನೆನಪಾಗ್ತಾ ಇಲ್ಲ? ಒಂದ್ ವೇಳೆ ಮೇಡಮ್ ಹೇಳ್ದಾಗೆ ಮರ್ವಿನ್ ರೋಗನ ಇದು? ಈಗ ಈ ವಿಷಯ ಗೊತ್ತಾದ್ರೆ ಮೇಡಮ್ ನನಗೆ ನಿಜವಾಗ್ಲೂ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ನನಗೆ ಯಾಕೆ? ಗೊತ್ತಿರೋ ಹಾಗೆ ಮಾತಾಡಿದ್ರೆ ಆಯ್ತು. ಹಲೋ, ಏನು ಮಾತಾಡ್ತಾನೆ ಇಲ್ಲ? ಫೋನ್ ಕೊಡ್ತೀಯಾ ಇಲ್ಲ ಅತ್ತೆಗ್ ಹೇಳಿ ನಿನ್ನ ಕೆಲ್ಸದಿಂದ ತೆಗಿಸ್ಲಾ? ಬೇಡಮ್ಮ, ನೀನು ಒಳ್ಳೆ. ನೀನ್ ನನಗೆ ನೆನಪಿಲ್ದೆ ಏನು? ಸರಸ್ವತಿ ಅಲ್ವಾ? ನೀನು 1 ನಿಮಿಷ ಲೈನಲ್ಲೇ ಇರು, ಮೇಡಮ್ ಹತ್ರ ಮಾತಾಡಿಸ್ತೀನಿ. Keep all these documents very carefully. ಎಕ್ಸ್ಕ್ಯೂಸ್ ಮೀ ಮೇಡಮ್, ಫೋನ್. You can go now. ಯಾರು? ನಿಮ್ ಸೊಸೆ ಸರಸ್ವತಿ ಮೇಡಮ್, ಮಾತಾಡಿ. ನನ್ನ ಸೊಸೆ ಸರಸ್ವತಿನಾ? ಏನ್ ಮೇಡಮ್, ನೀವು ಕೂಡ ಮರ್ತೋಗಿದ್ದೀರಾ? ನಿಮ್ ಮುದ್ದಿನ ಸೊಸೆ ಸರಸ್ವತಿ, ಮಾತಾಡಿ. ಹಲೋ, ಯಾರು? ನಾನು ಸರಸ್ವತಿ ಮಾತಾಡ್ತಿದ್ದೀನಿ. ಸರಸ್ವತಿ ಅಂದ್ರೆ ಯಾವ ಸರಸ್ವತಿ? ನೀನೆ ಚೀಫ್ ಮಿನಿಸ್ಟ್ರಾ, ಪ್ರೈಮ್ ಮಿನಿಸ್ಟ್ರಾ? ಸರಸ್ವತಿ ಅಂದ ಕೂಡ್ಲೆ ಗೊತ್ತಾಗೋದಕ್ಕೆ. ನಾನು ಅತ್ತೆ ಉಮಾ ಮಗಳು ಸರಸ್ವತಿ, ಮಹದೇವ್ಪುರದಿಂದ ಮಾತಾಡ್ತಿದ್ದೀನಿ. ನಿನ್ ಮೇಲಿರೋ ನಂಬಿಕೆಗೆ ಉಮಾ ತನ್ನೆಲ್ಲ ಒಡವೆಗಳನ್ನು ಕೊಟ್ಟು ಕಳಿಸಿದಾಳೆ ವಾಗ್ದೇವಿ. ನೀನಾ? ಹೇಗಿದೀಯಾ? ನಾನಾ? ನನ್ಗೇನು, ತುಂಬಾ ಚೆನ್ನಾಗಿದ್ದೀನಿ ಅತ್ತೆ. ನೀವ್ ಹೇಗಿದ್ದೀರಾ? ನಿನ್ನ ವಿಷಯ ಹೇಳು. ಎಲ್ಲಿವರೆಗೂ ಓದಿದ್ಯಾ? ಈಗೇನ್ ಮಾಡ್ತಿದ್ಯಾ?
ಅಯ್ಯೋ ಇನ್ನು ಸ್ಕೂಲಿಗೆ ಸೇರ್ಸಿಲ್ಲ ಅಂದ್ರೆ ಏನಮ್ಮ? ನಾವು ಹಳ್ಳಿಲಿರೋ ಪ್ರಾಬ್ಲಮ್ಮೇ ಇದು. ಓದೋದಕ್ಕೆ ಬೆಲೆನೇ ಕೊಡಲ್ಲ, ಅದೆಲ್ಲ ಅನಗತ್ಯ ಅಂತ ಅಂದ್ಕೊಳ್ತಾರೆ. ಮಾತಾಡ್ತಿಲ್ಲ ಯಾಕೆ ಅಂದ್ರೆ ನೀನ್ ಏನು ಓದಿಲ್ಲ ಅಂತಾಯ್ತು. ಹೇಗೂ ಆ ಊರಲ್ಲೇ ಬೆಳೆದವಳು, ಇನ್ನೇನು ಓದ್ತೀಯ ಬಿಡು. ಈಗ ನನಗ್ಯಾಕೆ ಅರ್ಜೆಂಟಾಗಿ ಫೋನ್ ಮಾಡಿದ್ದು? ಹೇಳ್ತೀನಿ ಅತ್ತೆ, ದೊಡ್ಡಯ್ಯನ್ ವಿಷಯ. ಅದೇ ಈಶ್ವರ್ ಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಫೋನ್ ಮಾಡ್ದೆ. ಪಟ್ನದಲ್ಲಿ ನಿಮ್ಮನ್ನ ನೋಡಿ ವಾಪಸ್ ಬಂದಾಗಿಂದ ದೊಡ್ಡಯ್ಯನ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅತ್ತೆ. ಇನ್ಯಾಕೆ ಬದುಕು ಅಂತ ಅಂತಿದ್ದಾರೆ. ನೋಡ್ತಿದ್ರೆ ನನ್ಗೆ ಸಂಕಟ ಆಗ್ತಿದೆ. ಒಂದ್ಸಲ ಮಾವಯ್ಯ, ನೀವು ಮಕ್ಕಳೆಲ್ಲ ಸೇರಿ ದೊಡ್ಡಯ್ಯನ್ ನೋಡಕ್ ಬಂದ್ರೆ ತುಂಬಾ ಖುಷಿ ಪಡ್ತಾರೆ. ಬಾಯ್ ಮುಚ್ಚು. ಅತ್ತೆ. ಏಯ್, ಅತ್ತೆ ಅಂತೆ ಅತ್ತೆ? ಯಾರೇ ನಿನ್ಗತ್ತೆ? ಇನ್ನೊಂದು ಸಾರಿ ನನ್ನ ಅತ್ತೆ ಅಂತ ಕರೆದ್ರೆ ಚೆನ್ನಾಗಿರಲ್ಲ, ತಿಳ್ಕೊ. ಏನೋ ಪರಿಚಯದವರು ಅಂತ ಹಾಗೆ ಕರೆದ್ಬಿಟ್ಟೆ. ಇನ್ಯಾವತ್ತೂ ಹಾಗೆ ಕರೆಯಲ್ಲ, ಕ್ಷಮಿಸ್ಬಿಡಿ. ಆದ್ರೆ ನಾನ್ ಹೇಳೋದ್ ಮಾತ್ರ ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ದೊಡ್ಡಯ್ಯ ನಿಮ್ಮನ್ನೆಲ್ಲ ನೆನಪು ಮಾಡ್ಕೊಂಡು ಹುಚ್ಚರಾಗೋಗಿದ್ದಾರೆ. ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಬಂದು ಅವ್ರನ್ನ ನೋಡ್ಕೊಂಡು ಹೋಗ್ಬಿಡಿ. ಯಾರಿಗೇನಾದ್ರೆ ನಿನಗೇನು? ನಮ್ಮನೆ ಬಾ ಅಂತ ಹೇಳೋದಕ್ಕೆ ನೀನ್ ಯಾರೇ? ಇಷ್ಟಕ್ಕೂ ನಿನಗೇನ್ ಸಂಬಂಧ? ಒಬ್ಬ ಮನುಷ್ಯನ್ ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಸಂಬಂಧ ಬೇಕಮ್ಮ? ಅರ್ಥ ಮಾಡ್ಕೊಳ್ಳೋದಕ್ಕೆ ಮನ್ಸಿದ್ರೆ ಸಾಕು. ಮೊನ್ನೆವರ್ಗೂನು ನೀವ್ ಯಾವಾಗಾದ್ರೂ ಬಂದೇ ಬರ್ತೀರಾ ಅನ್ನೋ ಆಸೆಲೆ ಬದುಕ್ತಿದ್ರು. ಮನೇಲಿ ಎಲ್ಲೇ ಇದ್ರು ಮನ್ಸೆಲ್ಲ ಬಾಗ್ಲ ಕಡೆಗೆ ಇರ್ತಿತ್ತು. ಆದ್ರೆ ನಿಮ್ಗೋಸ್ಕರ ಕಾದು ಕಾದು ನೀವ್ ಬರ್ದೇ ಇದ್ದಾಗ ದೊಡ್ಡಯ್ಯ ತಾವೇ ಮೆಟ್ಲಿಳ್ದು ನಿಮ್ ಹತ್ರ ಬಂದ್ರೆ ಬೈದ್ ಕಳ್ಸೋದಕ್ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಪ್ಲೀಸ್ ಹೊರಡಿ ಮಿಸ್ಟರ್ ಈಶ್ವರ್ ಪ್ರಸಾದ್ ಅವರೇ, ಹೊರಡಿ. ಅದನ್ನೆಲ್ಲ ಹೇಗ್ ತಡ್ಕೊಳಕ್ಕಾಗತ್ತೆ ಹೇಳಿ? ಪಾಪ ಇಲ್ಲಿಗ್ ಬಂದು ಪ್ರಾಣನೇ ಬಿಡೋಕ್ ಹೊರಟಿದ್ರು. ಇಷ್ಟಕ್ಕೂ ದೊಡ್ಡಯ್ಯ ಮಾಡಿರೋ ತಪ್ಪೇನು? ತಂದೆ ಮಕ್ಳು ಅಂದ್ಮೇಲೆ ಒಂದ್ ಮಾತ್ ಬರಲ್ವಾ? ಮತ್ತೆ ಒಂದಾಗಲ್ವಾ? ಅದು ಅಲ್ದೆ ಯಾವಾಗ್ಲೂ ಕೋಪದಲ್ಲಿ ಒಂದ್ ಮಾತ್ ಹೇಳಿದಕ್ಕೆ ಇನ್ನು ದ್ವೇಷ ಇಟ್ಕೊಂಡ್ರೆ ಹೇಗೆ? ದೊಡ್ಡಯ್ಯನ್ ಜೊತೆ ನಿಮ್ಗೆ ಯಾಕಿಂತ ಸ್ಪರ್ಧೆ? ಏಯ್ ನಿಲ್ಸು. ನನಗೆ ನೀತಿ ಪಾಠ ಹೇಳ್ಕೊಡ್ತೀಯಾ? ನೀತಿ ಅಲ್ಲಮ್ಮ ಇದು, ಇರೋ ನಿಜ ಹೇಳ್ತಿದ್ದೀನಿ. ಅಕ್ಷರನೇ ಕಲ್ತಿಲ್ಲ. ನನ್ಗೆ ದೊಡ್ಡಯ್ಯನ್ ನೋವು ಅರ್ಥ ಆಗತ್ತೆ. ಅಷ್ಟು ದೊಡ್ಡ ಓದ್ಕೊಂಡಿದ್ದೀರಾ, ನೀವ್ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ನನ್ ನೋವು. ಬಾಯಿ ಮುಚ್ಚೋ. ಇನ್ನು ಒಂದು ಮಾತಾಡಿದ್ರು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗಲ್ಲ ಅಮ್ಮ, ಅದು ಪಾಪ ದೊಡ್ಡಯ್ಯ. ನೀವು ಬರ್ದೇ ಇದ್ರೆ ಜೀವಂತವಾಗಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಡೇ ಫೋನ್. ಇನ್ನೊಂದು ಸಾರಿ ನನ್ಗೆ ಹೀಗೆಲ್ಲ ಫೋನ್ ಮಾಡಿದ್ರೆ ಮರ್ಯಾದೆ ಇರೋಲ್ಲ. ಇಡು ಫೋನ್. ಹಲೋ ಹಲೋ ಅಮ್ಮ. ಹಲೋ ಹಲೋ
ನಾನ್ ಕೇಳ್ದೆ ಮೇಡಮ್, ನಿಮ್ ಮುದ್ದಿನ ಸೊಸೆ ನಿಮ್ ಹತ್ರ ಮಾತಾಡ್ಬೇಕು ಅಂದಿದ್ದು ಕೊಟ್ಟೆ. ಬಾಯ್ ಮುಚ್ಚೋ. ಯಾರ್ ಸೊಸೆ ಯಾರ್ಗೋ ಸೊಸೆ? ಅವಳೇನೋ ಬುದ್ಧಿ ಇಲ್ಲದೆ ಹೇಳಿದ್ಲು ಅಂದ್ರೆ ನಂಬಿಡೋದಾ? ಇನ್ನೊಂದು ಸಾರಿ ಇಂಥ ಫೋನ್ ಕಾಲ್ಸ್ನ ನನಗೇನಾದ್ರೂ ತಂದು ಕೊಟ್ಟಿಯೋ ಅದೇ ನಿನಗೆ ಕೊನೆ ದಿನ ಆಗುತ್ತೆ. ಹುಷಾರ್. ಮೊದಲು ಆ ನಂಬರ್ನ ಬ್ಲಾಕ್ ಮಾಡು. ಮಾಡ್ತೀನಿ ಮೇಡಮ್. ನೋಡು, ಒಂದ್ ವೇಳೆ ಬೇರೆ ನಂಬರಿಂದ ಏನಾದ್ರೂ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಅಥವಾ ಇನ್ಯಾರ ಹತ್ರನಾದ್ರೂ ಮಾತಾಡ್ಬೇಕು ಅಂದ್ರೆ ಫೋನ್ನ ಕೊಡು. ಆಯ್ತು ಮೇಡಮ್. ಅರ್ಥ ಆಯ್ತಾನೆ? ಹೋಗು. ಎಸ್ ಮೇಡಮ್. ಏನಾಯ್ತಮ್ಮ? ವಾಗ್ದೇವಮ್ಮನ ಹತ್ರ ಮಾತಾಡಿದ್ಯಾ? ಯಜಮಾನ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರ? ಅವ್ರು ಪೂರ್ತಿ ಮಾತಾಡಕ್ ಬಿಟ್ರೆ ತಾನೆ ಅರ್ಥ ಮಾಡ್ಕೊಳಕ್ಕಾಗದು. ದೊಡ್ಡಯ್ಯನ್ ಹೆಸರು ಕೇಳ್ತಿದ್ ಹಾಗೆ ಬೆಂಕಿ ಹಾಗೆ ಉರ್ದ್ ಬಿದ್ಬಿಟ್ರು. ಮಾತಾಡ್ತಾ ಇದ್ರೆ ಮಧ್ಯದಲ್ಲೇ ಫೋನ್ ಇಟ್ಬಿಟ್ರು ರಾಮಣ್ಣ. ಹಾಗಾದ್ರೆ ವಾಗ್ದೇವಮ್ಮ ಏನೂ ಬದ್ಲಾಗಿಲ್ಲಮ್ಮ. ಆಗ ಹೇಗಿದ್ರು ಈಗ್ಲೂ ಹಾಗೆ ಇದ್ದಾರೆ. ಅದಕ್ಕೆ ಐನವ್ರ ಆಸೆ ಎಲ್ಲ ಬಿಟ್ಟು ಹೀಗ್ ಸುಮ್ಮನಾಗಿದ್ದು. ಎಲ್ಲ ಭಗವಂತನ ದಯೆ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಬೆಳಿಗ್ಗೆ ಅಮೆರಿಕ ಹುಡುಗಿಯಾಗಿ ಬಂದ್ಲು, ಸಂಜೆ ಆಗೋಷ್ಟರಲ್ಲಿ ಭಾರತೀಯ ನಾರಿಯಾಗಿ ಬಂದಿದ್ದಾಳಲ್ಲ. ಬಾ ಮ್ಯಾಗಿ. ನಂಗೆ ಆಶೀರ್ವಾದ ಮಾಡಿ ಮೇಡಮ್. ಹೇಳಮ್ಮ. ಏನಮ್ಮ, ಏನ್ ವಿಶೇಷ? ವಿಶೇಷ ಏನಿರುತ್ತೆ ಹೇಳಿ. ಹೊಸ್ದಾಗಿ ಬಂದಿದ್ದಾಳಲ್ಲ, ಇಂಪ್ರೆಸ್ ಮಾಡೋ ಪ್ಲಾನು ಅಷ್ಟೇ. ಅದೇ ಮೇಡಮ್, ಅಮೆರಿಕದಲ್ಲಿ ಓದಿದ್ರು ಎಂಥ ವಿನಯ ಎಂಥ ವಿಧೇಯತೆ ಅನ್ಕೋತಾ ಇದ್ದೆ. ಅಂದ್ರೆ ಅಮೆರಿಕದಲ್ಲಿ ಓದಿದ್ರೆ ವಿನಯ ವಿಧೇಯತೆ ಇರಲ್ಲ ಅಂತೇನಲ್ಲ. ಬೇಸಿಕಲಿ ನಿಮ್ಗೆ ಹೀಗೆ ಕಾಲಿಗೆ ಬೀಳೋದಲ್ಲ ಇಷ್ಟ ಇಲ್ವಲ್ಲ ಮೇಡಮ್? ಪಾಪ ಆ ವಿಷಯಗಳಿಗೆ ಗೊತ್ತಿಲ್ಲ. ಮದುವೆ ಸಂಬಂಧ ಯಾವುದೋ ಸೆಟ್ ಆಗಿದೆಯೇನೋ, ಆಶೀರ್ವಾದ ತಗೊಳಕ್ ಬಂದಿರ್ಬೇಕು. ಮದ್ವೆ ಅಂದ್ರೆ ಯಾರಾದ್ರೂ ನಾಚಿಕೆ ಪಡಬೇಕು. ಇವಳೇನ್ ಈ ತರ ಸೀರಿಯಸ್ ಆಗಿ ನೋಡ್ತಾ ಇದ್ದಾಳೆ? ಹಾಗೇನಿಲ್ಲ ಮೇಡಮ್. ನಾನ್ ಥೀಸಿಸ್ಗೋಸ್ಕರ ಡಿಜಿಟಲ್ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ಅನ್ನೋದ್ರ ಮೇಲೆ ಒಂದ್ ಪ್ರಾಜೆಕ್ಟ್ ಮಾಡಿದ್ದೀನಿ. ಇದೇ ಪ್ರಾಜೆಕ್ಟ್ ನನ್ ಹಾಗೆ ತುಂಬಾ ಜನ ಮಾಡಿದ್ದಾರೆ. ಆದ್ರೆ ನನ್ ಪ್ರಾಜೆಕ್ಟ್ ಮಾತ್ರ ಅಪ್ರೂವ್ ಆಗಿದೆ ಅಂತ ಈಗಷ್ಟೇ ಫೋನ್ ಬಂತು ಮೇಡಮ್. ವೆರಿ ಗುಡ್ ಮಾ. ಥ್ಯಾಂಕ್ಸ್ ಮೇಡಮ್. ಅಂಡ್ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ಮೇಡಮ್. ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದ್ಮೇಲೆ ನಂಬರ್ 1 ಡಿಜಿಟಲ್ ಪ್ರಾಜೆಕ್ಟ್ ಆಗುತ್ತೆ. ಹೊಸದಾಗೊಬ್ಳು ನನ್ ಮನೆಗ್ ಬಂದಿದ್ದಾಳೆ ಅಂದ್ರೆ ನನ್ನ ಸೊಸೆ ತಂಗಿ ಏನೋ ವೆಕೇಶನ್ ಮೇಲ್ ಬಂದಿದ್ದಾಳೆ, ಬಂದು ಹೊರಟೋಗ್ತಾಳೆ ಅಂತ ನಾನ್ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆದ್ರೀಗ ನಂಬರ್ 1 ಮನೆಗ್ ಬಂದಿದ್ದು ಅಂತ ಈಗ್ಲೇ ಗೊತ್ತಾಗಿದ್ದು. ನಿನ್ನ ಹಾಗೆ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಅತಿ ಎತ್ತರಕ್ಕೆ ಬೆಳೆಯೋ ಹುಡುಗಿ ಅಂದ್ರೆ ನನಗ್ ತುಂಬಾ ಇಷ್ಟ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ನೋಡು, ನೀನ್ ಮಾಡಿದ ಪ್ರಾಜೆಕ್ಟ್ಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಸಂಕೋಚ ಪಟ್ಕೊಳ್ದೆ ಕೇಳು. ನಂಬರ್ 1 ಅನ್ಲಲ್ಲ, ಇನ್ನೇನಿದೆ. ಇನ್ನಿ ಮೇಡಮ್ ಏನ್ ಕೇಳಿದ್ರು ಕೊಟ್ಟು ಬಿಡ್ತಾರೆ, ಏನ್ ಮಾಡು ಅಂದ್ರೂ ಮಾಡ್ತಾರೆ. ಏನು ಬೇಡ ಮೇಡಮ್, ನಿಮ್ ಬ್ಲೆಸ್ಸಿಂಗ್ಸ್ ಇದ್ರೆ ಸಾಕು. ನೀವೇ ನನ್ನ ಇನ್ಸ್ಪಿರೇಷನ್. ಗುಡ್ ನೈಟ್ ಮೇಡಮ್. ಏನ್ ಕೇಳಿದ್ರು ಬೇಡ ಅಂತಾಳೆ ಅಂದ್ರೆ ಅದೆಲ್ಲ ಮೀರಿರೋ ದೊಡ್ಡ ಪ್ಲಾನೇ ಏನೋ ಇರ್ಬೇಕು. ಹುಡುಗಿರು ಅಂದ್ರೆ ಹೀಗಿರ್ಬೇಕು ಏಕದಂತ. ಹೌದು ಮೇಡಮ್, ಹೆಣ್ಮಕ್ಳು ಅಂದ್ರೆ ಹೀಗೆ ಪದ್ಧತಿ ಸಂಪ್ರದಾಯ ಉಪಾಯ. ಹೆಣ್ಮಕ್ಳಂದ್ರೆ ಹೀಗೆ ಇರ್ಬೇಕು ಮೇಡಮ್. ಈಗ ಮ್ಯಾಗಿ ಹೇಳಿದ್ರಲ್ಲಿ ಏನಾದ್ರೂ ಪದ್ಧತಿ ಸಂಪ್ರದಾಯ ಕಾಣಿಸ್ತಾ? ನಂಬರ್ 1 ಕಾಣಿಸ್ಲಿಲ್ವಾ? ಆ ನಂಬರ್ 1 ನಲ್ಲಿರೋ ಬ್ರೈಟ್ ಲೈಟ್ ಕಾಣಿಸ್ಲಿಲ್ವಾ? ಅಯ್ಯೋ, ಯಾಕೆ ಕಾಣಿಸ್ಲಿಲ್ಲ ಮೇಡಮ್?
ನೀವ್ ಹೇಳ್ತಿರೋ ನಂಬರ್ 1 ಕಾಣಿಸ್ತು, ಆ ನಂಬರ್ 1 ಅಲ್ಲಿ ಲೈಟು ಕೂಡ ಕಾಣಿಸ್ತು. ಅಷ್ಟೇ ಅಲ್ಲ, ಸಂಪ್ರದಾಯದಲ್ಲೂ ಕೂಡ ನಂಬರ್ 1 ಕಾಣಿಸ್ತಿದ್ದಾಳೆ ಅಂತ ನಾನು ಹೇಳಿದ್ದು ಮೇಡಮ್. ಲ್ಯಾಪ್ಟಾಪ್. ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್ ಮೇಡಮ್. ಏನು ಟಂಗ್ ಸ್ಲಿಪ್ ಆಗ್ಬಿಟ್ರೆ ಯಾವುದೋ 4 ಮಾತಾಡಿ ಮ್ಯಾನೇಜ್ ಮಾಡಬೇಕು ಅಷ್ಟೇ. ಇಲ್ಲದೆ ಇದ್ರೆ ಇವ್ರ ಹತ್ರ ಸಿಕ್ಕಾಕೋಬೇಕಾಗತ್ತೆ. ಏಯ್ ಸರ್ಸು, ಸುಬ್ಬಿ, ಬರ್ತೀನಿ ಇರು. ಇವತ್ ಬಂದ್ಯಾ ಸರ್ಸು? ಭಾಗ್ಯಮ್ಮ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್ಸು. ನೀನೇನು ಒಬ್ಳೆ ಬಂದಿದ್ಯಾ? ನಿನ್ ತಂಗಿ ಎಲ್ಲಿ? ತಂಗಿ ಹೊರಗಡೆನೆ ಇದ್ದಾಳೆ. ನಾನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಮುಂದೆನೆ ನಿಂತ್ಕೊಳ್ಳೋದಲ್ವಾ? ಇಷ್ಟೊತ್ತಿಗೆ ದರ್ಶನ ಆಗಿರ್ತಾ ಇತ್ತು. ನಮ್ಮನ್ ನೋಡಿ ಹಿಂದಕ್ಕೆ ಯಾಕೆ ಬಂದೆ? ಒಬ್ಳೆ ಹೋಗಿ ಮುಂದೆ ನಿಲ್ಲೋದಕ್ಕಿಂತ 4 ಹೆಜ್ಜೆ ಹಿಂದೆ ಬಂದು ದೇವ್ರ ಮುಂದೆ ಹೋದ್ರೇನೆ ಆನಂದ ಅಲ್ವಾ ಭಾಗ್ಯಮ್ಮ? ನಮ್ ಸರ್ಸು ಬಂಗಾರ.